ಕಂಗ್ರಾಚ್ಯುಲೇಷನ್ಸ್. ಯಾವ ಕಾರ್ ಮುಟ್ತೀರಾ ಆ ಕಾರ್ ನಿಮ್ಗೆ ಹೋಗಿ. ಇದಾ ಕಲರ್ ವಿಚ್ ಕಲರ್ ಡೂ ಯು ಚೂಸ್? ಇಲ್ಲಿ ನೋಡಿ ಇಲ್ಲಿಂದ ಎಲ್ಲಿ ಕೊಟ್ಟರು ಡಿಸ್ಪ್ಲೇನಾ? ಅದಕ್ಕೆ ಪ್ಲೇ ಸ್ಟೇಷನ್ ಕೊಡ್ತಾರಾ? ಧೈರ್ಯ ಇದೆ ನಂಗೆ. ಟಾಟಾ ಅವ್ರ ಮುಂದೆ ಟಾಟಾ ಬೇಡ ಕಣೋ ಅಂತ ಹೇಳ್ತಾ ಇದೀನಿ. ನಾನು ಮಂಗ್ಳೂರ್ವರೆಗೂ ಬಂದಿದ್ದೆ ರಿವೆಂಜ್ ತಗೊಳಕ್ಕೆ. Okay, let's go. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಅಲ್ಲಿ ನೀವು ಥಂಬ್ನೇಲ್ ಟೈಟಲ್ ನೋಡ್ದಂಗೆ ನನ್ನ ಟೀಮ್ ಮೆಂಬರ್ ಮನೀಶ್ ಅವರು ಕಾರ್ ತೊಳ್ತಾ ಇದ್ದಾರೆ. ಸೊ ಅದಕ್ಕೆ ಆ ಸೆಲೆಬ್ರೇಷನ್ ಅಲ್ಲಿ ನಾವು ಇರಬೇಕು ಅಂತೇಳಿ ಬೆಂಗಳೂರಿಂದ ಮಂಗಳೂರಿಗೂ ಬಂದಿದ್ದೀವಿ. ಬಿಕಾಸ್ ಅವ್ರು ಮಂಗಳೂರವರು, ಅದಕ್ಕೆ ಮಂಗಳೂರಲ್ಲಿ ಕಾರ್ ತೊಳ್ತಾ ಇದ್ದಾರೆ. ಸೊ ಬನ್ನಿ, ನಮ್ಮ ಸಕ್ಸಸ್ ಅಲ್ಲಿ, ನಮ್ಮ ಗುಡ್ ಡೇಸ್ ಅಲ್ಲೆಲ್ಲ ಅವ್ರು ಇರ್ತಾರೆ. ಅವರ ಸಕ್ಸಸ್ ಅಲ್ಲಿ ನಾವಿಲ್ಲ ಅಂದ್ರೆ ಪಾಯಿಂಟ್ ಇಲ್ಲ. ಬನ್ನಿ, ಮಜಾ ಇರುತ್ತೆ. ಲೆಟ್ಸ್ ಗೋ. ಟೈಮ್ ಆಯ್ತು, ಲಾಕ್ ಹಾಕೊಂಡ್ ಬನ್ನಿ ಬೇಗ. ಸೊ ನಮ್ಮ ಅಪ್ಪ ಅಮ್ಮ ಬರೋ ಅಷ್ಟರಲ್ಲಿ ಗೈಸ್ ಅವ್ರ ಕಾರ್ ತೊಗೊಂಡು ಬೆಂಗಳೂರಿಗೆ ಬಂದ್ಬಿಡ್ತಾರೆ ಅನ್ಸುತ್ತೆ. ಗೈಸ್ ನಾನು ಬೇರೆ ಈ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನಿ. ಎಷ್ಟು ಸೆಕೆ ಆಗ್ತಾ ಇದೆ ಅಂದರೆ ಹೇಳೋಕ್ಕಾಗ್ತಿಲ್ಲ. ನಾನು ಡೆಲಿವರಿ ತೊಗೊಂಡಿದ ತಕ್ಷಣ ಎಲ್ಲರೂ ಬಟ್ಟೆ ತೊಗೊಂಡು ಔಟ್ಫಿಟ್ ಅಷ್ಟು ಚೇಂಜ್ ಮಾಡಬೇಕು. ಡೈರೆಕ್ಟ್ ಶೋರೂಮ್ ಲೊಕೇಶನ್ ರೀಚ್ ಆಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಫೈನಲಿ ರೀಚ್ ಆಗಿದ್ದೀವಿ ಗೈಸ್. ಆಚೆ ಸಖತ್ ಹಬೆ ಇದೆ. ಕಾರ್ ಒಳಗಿದ್ರೇ ಎಲ್ಲೋ ಇದ್ದೀನಿ, ಕಾರಿಂದ ಇಳಿದ ತಕ್ಷಣ ಎಲ್ಲೋ ಇದ್ದೀನಿ ಅನ್ನೋ ಫೀಲಿಂಗ್. ಬನ್ನಿ, ಯಾವ ಕಾರ್ ತೊಗೊಳ್ತಿರೋದು, ಹೆಂಗಿದೆ ಕಾರೆಲ್ಲ ಚೆಕ್ ಮಾಡೋಣ. ಟಾಟಾ ಕಾರ್ ನಾನು ಯಾವತ್ತು ಓಡಿಸಿದ್ದೀನಿ ಅನ್ಸುತ್ತೆ, ಬ್ಲಾಗಲ್ಲಿ ಓಡಿಸಿಲ್ಲ ಅನ್ಸುತ್ತೆ. ನಾವು ಟಾಟಾ ಯಾವ್ದಾದ್ರು ಕಾರ್ ಓಡಿಸಿದ್ದೀವ ರೀಸೆಂಟಾಗಿ? ಟಾಟಾ ಕಾರ್ ಓಡಿಸಿದ್ದೀವ ನಾವು? ಇಲ್ಲ ಅಲ್ಲ, ಓಡಿಸಿಲ್ಲ ನಾವು ಟಾಟಾ ಕಾರ್. ಬನ್ನಿ ಹೇಗಿದೆ ನೋಡೋಣ ಗೈಸ್. ಸೊ ಇದೇ ಕಾರ್ ತೊಗೊಳ್ತಾ ಇರೋದು ನಮ್ಮ ಮನೀಶ್. ಹೆಂಗಿದೆ ಅಂತ ಕಾರ್ ನೋಡೋಣ ಬನ್ನಿ. ನೋಡಿ ಗೈಸ್, ಇಂಟೀರಿಯರು XUV-ಗಿಂತ ಅಪ್ಡೇಟೆಡ್ ಕಾರ್ ಇದು. XUV ಸ್ವಲ್ಪ ಹಳೇದಾಗೋಯ್ತು, 2 ವರ್ಷ ಆಗೋಯ್ತಲ್ಲ. ಸೊ ಈಗ ಕಾರ್ ಚೇಂಜ್ ಮಾಡೋ ಟೈಮ್ ನಾವು ಇದೆ ಗೈಸ್. ಕಲರ್ ಸಕ್ಕತ್ತಾಗಿದೆ. ಲೋಗಿಟ್ ಆಮೇಲೆ ಓಡಿಸ್ಬಿಟ್ಟು ನೋಡೋಣ. ಈಗ ಡೆಲಿವರಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಅದಾದ್ಮೇಲೆ ಓಡಿಸೋಣ. ಇದು ನೋಡಿ ಹೆಂಗಿದೆ ಸಿಯಾರ. ಓಪನ್ ಆಗುತ್ತಲ್ಲ ಗೊತ್ತಿಲ್ಲ, ಲಾಕ್ ಆಗಿದೆ ಗೈಸ್. ಕಾಫಿ ನೋಡಿ ಗೈಸ್, ಶೈನಿಂಗ್ ನಡೀತಾ ಇದೆ. ಇಲ್ಲ ಮುಲ್ಪರ್ ಸೈನ್ ಪಂಡ್ರೆ ಪಲ್ಪೆ. ನಾನು ಕಾಫಿ ಕುಟ್ಕೊಂಡು ಆಡ್ತಾ ಇದ್ದೀನಿ. ಕಾರು ಒಳಗಡೆ ಡೆಲಿವರಿ ತೊಗೊಳ್ಳೋಣ ಅಂತ ಹೇಳಿದೆ. ತುಂಬ ಬಿಸಿಲಿದೆ ಆಚೆ, ಅದಕ್ಕೆ ಒಳಗಡೆ ಇನ್ನೂ ಚೆನ್ನಾಗಿರುತ್ತೆ, ಕಾಮಾಗಿರ್ಬೋದು ಅಂತೇಳಿ ನೋಡಿ ಆ ಕಾರ್ನ ಒಳಗೆ ತೊಗೊಂಬರ್ತಾ ಇದ್ದೀವಿ. ಈಗ ಸುಮ್ಮನೆ ಎಲ್ಲರೂ ನೋಡ್ತಿದ್ರು, ಅದಕ್ಕೆ ಏನೋ ಕಾರ್ ಬಗ್ಗೆ ತುಂಬ ಗೊತ್ತಿರೋ ಒಂಥರ ಇಂಜಿನ್ ಎಲ್ಲ ತೆಗ್ಬಿಟ್ಟು ನೋಡ್ತಾ ಇದ್ದೀವಿ. ಅಲ್ಲ, ಇದು 17,000 ಹಾರ್ಸ್ ಪವರ್ ಇರ್ಬೋದು ಇದ್ರದ್ದು. ಮತ್ತೆ ದಿಸ್ ಇಸ್ ಇಂಜಿನ್ ಆ್ಯಂಡ್ ಬ್ಯಾಟ್ರಿ ಇಂಜಿನ್ ಅಂತೆ. ಹಾರ್ಸ್ ಪವರ್ ಇಲ್ಲ, ಇದು ಬ್ಯಾಟ್ರಿ ಅಲ್ಲ. ಈ ಸ್ವಿಚ್ ಇದೇನಿದು ಕಲರ್ ವಿಚ್ ಕಲರ್ ಡೂ ಯು ಚೂಸ್? ಎಲ್ಲೋ ಮುಟ್ಟೋ 3, 2, 1 ಕಲರ್ ವಿಚ್ ಕಲರ್ ಡೂ ಯು ಚೂಸ್? ರೆಡ್. ಆರೆಂಜ್, ಅದು ಬ್ಲೂ ಅಲ್ಲ, ಬ್ಲ್ಯಾಕ್, ಸ್ವಿಚ್ ಗಾಡಿ ಯಾವ್ದು ಗೊತ್ತಾ? ರೆಡ್, ಆರೆಂಜ್. ಕ್ಲೋಸ್ ಮಾಡು. ಹಂಗ ಇದು ಟಾಟಾ ಸಿಯಾರಾ. ಇದಂಗಿದೆ ಟಾಟಾ ಸಿಯಾರಾ ಗೈಸ್. ಟಾಟಾ ಸಿಯಾರಾ ಒಳಗೆ ಕೂರ್ತಾ ಇದ್ದೀನಿ. ಸೀಟ್ಸ್ ಕಂಫರ್ಟಬಲ್ ಇದೆ. ಇದು ನನ್ನಷ್ಟು ಚೆನ್ನಾಗಿಲ್ಲ, ಬಟ್ ಇದು ಹಿಂದೆ ಗಟ್ಟಿ ಇದೆ. ಇದು ಬೆನ್ನು ಅಷ್ಟು. ಇದು ಟಾಪ್ ಎಂಡ್. ಇದು ಸೀಟ್ಸ್ ಅಷ್ಟು. ಏನೋ ಇದು, ಇಲ್ಲಿ ನೋಡಿ ಇಲ್ಲಿಂದ ಎಲ್ಲಿ ಕೊಟ್ಟರು ಡಿಸ್ಪ್ಲೇನಾ? ಆನ್ ಮಾಡಿ ಡಿಸ್ಪ್ಲೇ. ಇದು ಹೋಗ್ಲ ಹಂಗೆ ಒಂದು ರೌಂಡ್ ಹಿಂಗೆ ಮುಂದೆ. ಇಲ್ಲಿಂದ ಇಲ್ಲಿಗೆ ಇದೆಲ್ಲ 3 ಡಿಸ್ಪ್ಲೇನಾ? ಇದಕ್ಕೆ ಇದು ಗೇಮ್ ಆಡ್ಬೋದಾ? ಇದೇನು? ಇದು ನಿಮಗೆ ನಮ್ದು ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಇನ್ಫಾರ್ಮೆಂಟ್. ಎಷ್ಟು ಗೇಮ್ ಎಲ್ಲ ಇದೆ ಗೈಸ್ ಇದರಲ್ಲಿ. ಸ್ಪೀಕರ್ಸ್ ಕೇಳಿ. ನೋ ಇಂಟರ್ನೆಟ್. ಡಾಲ್ಬಿ ಅಟ್ಮಾಸ್ ಸ್ಪೀಕರ್. ಸಾಂಗಾ ಹಾಕಿ ಏನಾದ್ರು. ಡಾಲ್ಬಿ ಸ್ಪೀಕರ್ ಬೇರೆ ಕೊಟ್ಟವ್ರಾ? ಅದು ನನಗೆ ರೇಂಜ್ ರೋವರೇ ಗೈಸ್. ನೆಕ್ಸ್ಟ್ ರೇಂಜ್ ರೋವರೇ, ಬೇರೆ ಯಾವ ಕಾರು ಬೇಡ. ಕ್ರೇಜಿ ಕೊಟ್ಟವ್ರೆ ಸೌಂಡ್ ಮಾತ್ರ ನೋಡಿ. ಡಾಲ್ಬಿ ಮನೀಶ್ ಇದೇ ತೊಗೊಳತ್ತಾನೆ. ಡಾಲ್ಬಿ ಇದೆ ಇದರಲ್ಲಿ. ಎಷ್ಟು ಇದಕ್ಕೆ? 26. 5 ಸೀಟರ್. ಅಕ್ಕಿ ಗಿಕ್ಕೆಲ್ಲ ಆಡ್ತಾ ಇತ್ತು ಈ ಕಡೆ. ಪ್ಲೇ ಸ್ಟೇಷನ್ ಕೊಡ್ತಾರಾ ಗೇಮ್ಗೆ? ಇದಕ್ಕೆ ಪ್ಲೇ ಸ್ಟೇಷನ್ ಕೊಡ್ತಾರಾ? ಕನೆಕ್ಟ್ ಮಾಡಿಬಿಟ್ರೆ ಆಡ್ಬೋದು. ಜಾಯ್ಸ್ಟಿಕ್ ಕೊಡ್ತೀರಾ? ಗೇಮ್ ಜಾಯ್ಸ್ಟಿಕ್ ಕೊಡ್ತೀರಾ? ಎಲ್ಲಿದೆ ಅದು? ಇಂಟರ್ನೆಟ್ ಇಲ್ಲ ಅನ್ಸುತ್ತಲ್ಲ. ಆಡ್ತಾ ಇರ್ಬೋದು ಈ ಕಡೆ. ಇಲ್ಲಿಂದ ಇದೆ ಸನ್ ರೂಫ್. ಇದು ಇಲ್ಲಿಂದ ಇರಬೇಕು. ಸೀಟ್ಸ್ ಅಷ್ಟು ಕಂಫರ್ಟ್ ಇಲ್ಲ ಅಷ್ಟು, ಬಟ್ ಚೆನ್ನಾಗಿದೆ ಕಾರ್. ಚೆನ್ನಾಗಿದೆ. ಹೆಂಗಿದೆ ಶಿನಾ?
ಸಕ್ಕತ್ತಾಗಿದೆ ಹಿಂದೆ ನೀನು ತೊಗೊಂಡ್ರೆ ತೊಗೊಳೋದು ಯಾವುದು I20ನಾ? ಅದೇ ಎಲ್ಲ ಅದು ನೆಕ್ಸಾನ್. ನೆಕ್ಸಾನ್ ತಗೋತೆ ನೀನು. ಏ ಶಾ ಶಾ ಟಾಟಾ ಬೇಡ ಕಣೋ, ಹೇಳೋದು ಕೇಳು, ಸ್ವಿಫ್ಟ್ ತಗೊಂಬಿಡು. ನಾವು ಬಿಲ್ದ್ರೆ ಅಪ್ಪ ನೋಡಿ ಗೈಸ್ ಎಷ್ಟು ಧೈರ್ಯ ಇದೆ ನನಗೆ. ಟಾಟಾ ಅವ್ರ ಮುಂದೆ ಟಾಟಾ ಬೇಡ ಕಣೋ ಅಂತ ಹೇಳ್ತಾ ಇದ್ದೀನಿ. ನೋಡಿ ಈ ಕಾರ್ ಬೇಕಾ? ಇಲ್ಲಿ ಯಾವ ಕಾರ್ ಮುಟ್ತೀರಾ ಆ ಕಾರ್ ನಿಮ್ಗೆ. ಹೋಗಿ ಹೋಗಿ ಆ ಬ್ಲ್ಯಾಕ್ ಕಲರ್ ಮುಟ್ಟಿ, ಮನೀಶ್ ತಗೊಳ್ತವ್ರೆ ಹೆಂಗೋ. ಯಾವ್ದು ಮುಟ್ತೀರಾ ಅದು ನಿಮ್ಗೆ, ಮನೀಶ್ ಮುಟ್ಬೇಕಂತೆ. ಯಾವ್ದು ತಗೋತೀರಾ ನಿಮ್ಗೆ ಕೊಡಿಸ್ತೀನಿ. ಹೋಗಿ ಯಾವ್ದು ಮುಟ್ತೀರಾ ಮುಟ್ಟಿ. ಪಪ್ಪ ಬನ್ನಿ ಇಲ್ಲಿ ಬನ್ನಿ. ಇಲ್ಲಿರೋ ಇಷ್ಟು ಕಾರ್ಗಳಲ್ಲಿ ನೀವು ನಿಮ್ಮ ಹೆಂಡತಿ ಯಾವ ಕಾರ್ ಮುಟ್ತೀರಾ ಆ ಕಾರ್ ನಿಮ್ಗೆ. ಹೋಗಿ ಓಡಿ ಓಡಿ ಓಡಿ, 1 ನಿಮಿಷ ಕೊಡ್ತೀನಿ, ಸ್ಟಾರ್ಟ್. ಮನೀಶ್ ಕಾರ್ ಇಟ್ಕೊಂಡವ್ರೆ. ಇಬ್ರು ಸೇರಿ ಯಾವ್ದು ಮುಟ್ತೀರಾ ಅದು, ಇಬ್ರು ಸೇರಿ. ಅದೇ ಮುಟ್ಬಿಡಿಯಪ್ಪ, ಹಿಂಗೂ ತೊಗೊಂಡೋಗ್ತೀವಿ ಇವಾಗ. ಇದಾ ಇಲ್ಲ ತಗೊಂಡಿದ್ದು ಅದು ಡೆಲಿವರಿ ಇದ್ದದು. ಇದಾ ಇದಾ ತಗೊಂಬಿಡಿ ಸರ್. ಇದು ಕೊಟ್ಬಿಡಿ ಇವ್ರಿಗೆ. ಸಾಕು. ಇದು ಕೊಡಕ್ಕೆ ಹೇಳಿ ಕಾರ್. 2 kg. ಈ ಕಾರ್ ಇವ್ರಿಗೆ ಕೊಟ್ಬಿಡಿ. ಇವರಿಬ್ರು ಜಿಪೇ ಮಾಡ್ತಾರೆ ಈ ಕಾರ್ಗೆ. ಹಿಂಗೂ ಸೇರ್ಸ್ಕೊಂಡ್ಬಿಟ್ಟ. ಈ ಆಪ್ಷನ್ ಇದೆಯಾ? ಸಪ್ರೇಟ್ ಜಾಗ ಇದೆ ಅಲ್ಲಿ. ಆಪ್ಷನ್ ಇದೆ ನೋಡೋಣ, ಮಾಡ್ಬಿಡೋಣ. ಬೇಕಾ? ಜಿಪೇ ಆಪ್ಷನ್ ಇದೆಯಾ? ಬನ್ನಿ ಸರ್. ಕಾಲ್ ಕೊಡ್ತಾರೆ, ಮಾಡ್ಬಿಡೋಣ ನಿಮಗೆ ಕೆಲಸ. ಗೈಸ್ ನೋಡಿ ಗೈಸ್, ಈ ಗ್ಲಾಸ್ಗಿಂತ ಈ ಗ್ಲಾಸ್ ಕಂಡು ಹಾಕೊಳ್ಳಿ ಮನೀಶ್, ಹಾಕೊಳ್ಳಿ ಮನೀಶ್. ಹಾಂ ಓಕೆ, ಹೋಗಿ ಮನೀಶ್. ಕಾರ್ ತಗೊಂಡು ಬೇಗ ಬನ್ನಿ, ಬೇಗ ಬನ್ನಿ, ಓಡಿ ಓಡಿ ಓಡಿ. ಕ್ರೇಜಿ ಇದೆ ಕಾರು. ಕಲರ್ ಚೆನ್ನಾಗಿದೆ ಇದ್ರದ್ದು. ಹೌದಾ? ಸೀಟಾ? ಸೀಟಲ್ಲಿ ಕೂತೆ ಇಲ್ಲ ಗೈಸ್, ಒಂದ್ಸರಿ ಕೂತ್ ನೋಡೋಣ. ಮ್ಯಾನ್ಯುಯಲ್ ಗಾಡಿ ಆದರೆ ಕಂಫರ್ಟ್ ಇದೆ. ಸೀಟ್ಸ್ ಕಂಫರ್ಟ್ ಇದೆ ಮನೀಶ್. ವೆಂಟಿಲೇಷನ್ ಸೀಟಾ? ಓಹೋ, ಹಂಗಂದ್ರೆ ಇದು ಮ್ಯಾನ್ಯುಯಲ್ ಬದಲು ನೀವು ಆಟೋಮೆಟಿಕ್ ತೊಗೊಂಡು ನಾನು ಯೂಸ್ ಮಾಡ್ತಿದ್ನಾ? ಆಟೋಮೆಟಿಕ್ ಅಲ್ಲ ಗೈಸ್, ಮ್ಯಾನ್ಯುಯಲ್. ಸಿಟಿಲಿ ಓಡ್ಸೋಕ್ಕೆ ಆಗಲ್ಲ. ಆಟೋಮೆಟಿಕ್ ಇನ್ನೊಂದು ಹೇಳಿದ್ರೆ ನಾವಿಬ್ರು ಸೇರಿ ಇನ್ವೆಸ್ಟ್ ಮಾಡ್ಬೋದಿತ್ತು. ಈಗ ಕಾರ್ ಮೇಲೆ ಬಟ್ಟೆ ಹಾಕಿ ಮತ್ತೆ ತೆಗಿತಾರೆ ನೋಡಿ, ವೆಯ್ಟ್ ಫಾರ್ ಇಟ್. ಇದು ಲಿಮಿಟೆಡ್ ಎಡಿಷನ್ ಅಂತೆ. ಈ ಕಾರ್ ತುಂಬಾ ವೇಟಿಂಗ್ ಪೀರಿಯಡ್ ಇದೆಯಂತೆ. ಈ ಕಾರ್ ಬೇಗ ಸಿಗ್ಬೇಕು ಅಂತೇಳಿ ಮನೀಶ್ ಏನ್ ಮಾಡಿದ್ರಿ? ಏನೂ ಇಲ್ಲ, ಏನ್ ಮಾಡಿದ್ರಿ? ಮ್ಯಾನೇಜರಿಗೆ ಮಾತಾಡಿದೆ. ಆಗ್ಲೇ ಬೇರೆ ಹೇಳಿದ್ರಿ. ಮ್ಯಾನೇಜರಿಗೆ ಕೈ ಹಾಕ್ತೆ. ಶಾ ಕಾರ್ ಬೇಗ ಸಿಗ್ಬೇಕು ಅಂದ್ರೆ ಏನ್ ಮಾಡಿದಾರೆ ಕೇಳು. ಮ್ಯಾನೇಜರ್ಗೆ ಕೈ ಹಾಕಿದಾರೆ. ಇದು ತುಂಬಾ ವೇಟಿಂಗ್ ಇದೆ ಅಂತೆ. ಹೆಂಗ್ ಮನೀಶ್ ಬೇಗ ಸಿಕ್ತು ನಿಮ್ಗೆ ಅಂದ್ರೆ ಮ್ಯಾನೇಜರ್ಗೆ ಕೈ ಹಾಕ್ದೆ ಅಂತ. ಅಲ್ಲ ಅದು ಭಾಷೆ ಅವ್ರ ಭಾಷೆ, ಮಂಗಳೂರು ಭಾಷೆ, ಬೆಂಗಳೂರು ಭಾಷೆ. ಹಾಕ್ಬೇಕಾ? ಒಳಗೆ ಹಾಕ್ಬೇಕು. 12 ಗಂಟೆ ಒಳಗೆ ಹಾಕ್ಬೇಕಂತ ಡೆಲಿವರಿ. ನೋಡ್ರಿ 7 ನಿಮಿಷ ಇದೆ 12 ಗಂಟೆಗೆ. ನೋಡಿ ಆಯ್ತು, ಬಟ್ಟೆ ಹಾಕಿದ್ದಾಯ್ತು ರೆಡ್ ಕಲರು. ಈಗ ಎಳಿತಾರೆ. ನೋಡಿ ಗೈಸ್, ಇಲ್ಲಿ ರೀಲ್ಸಲ್ಲಿ ನಾಳೆ ಪೋಸ್ಟ್ ಹಾಕೋಕ್ಕೆ ಒಂದು ಶಾರ್ಟ್ಸ್ ತಗೋತಾವ್ರೆ. 7 ನಿಮಿಷದಲ್ಲಿ ಮುಗಿಸ್ಬೇಕು ಗೈಸ್. 12 ಗಂಟೆಗೆ ಡೆಲಿವರಿ ತಗೋಬೇಕಂತೆ ಅವರು. ಲೇಟ್ ಆಗ್ಬಿಟ್ಟಿದೆ. ಹಾಂ 3 ಏನಿಲ್ಲ ರೆಡಿ. ಇನ್ನೊಂಚೂರು ಟೈಮ್ ಇದೆ. ಆಕ್ಷನ್ ಓಪನ್. ಧೀರಾ ಆಯ್ತಾ? ಮನುಷ್ಯ ರಿಬ್ಬನ್ ಕಟ್ ಮಾಡಿ. ಚೆನ್ನಾಗಿತ್ತು. ಮನೆಗೆ ವಾ ಈಗ ಕಾರ್ ಮೂವ್ ಮಾಡ್ತಾರೆ. ಡೆಲಿವರಿ ಆಯ್ತು, ಬನ್ನಿ ಕಾರ್ ಮೂವ್ ಮಾಡಲಿ. ಪಾರ್ಟಿಗ ಫೈನಲಿ ಕಂಗ್ರಾಟ್ಸ್ ಮನೀಶ್, ಕಂಗ್ರ್ಯಾಚುಲೇಷನ್ಸ್. ಪಾರ್ಟಿಗೆ ಲೋನ್ ನಾವು ಅಪ್ರೂವ್ ಮಾಡಿಸ್ತೀವಿ. ಈಗಲೇ ಹೋಗ್ತಾ ಪಾರ್ಟಿ ಮಾಡ್ಕೊಂಡು ಹೋಗೋಣ. ಲೋನ್ ನಿಮ್ಮಿಂದಲೇ ಬರ್ಬೇಕು ಅನ್ಸುತ್ತೆ, ಅದು ಬೇರೆ ಯಾರಿಂದ ಗೈಸ್ ಡೆಲಿವರಿ ಆಯ್ತು, ಈಗ ಹೋಗೋದೆ ಇಲ್ಲಿಂದ. ಮನುಷ್ಯ ಖಾಲಿ ಗ್ರೌಂಡ್. ಲೆಟ್ಸ್ ಗೋ. ಡ್ರಿಫ್ಟ್ ಎಲ್ಲ ಹೊಡಿಬೇಕು ಮನೀಶ್ ನಾವು. ಏನು ನಮ್ಮ XUV ಡ್ರಿಫ್ಟ್ ಎಲ್ಲ ಹೊಡೆದಿಲ್ವಾ ನೀವು? ಹಾ, ನನ್ನ XUV ಫಸ್ಟ್ ಡೇನ ಟಚ್ ಮಾಡಿದ್ರು. ಈಗ ನಾನ್ ಮಾಡಿಲ್ಲ ಅಂದ್ರೆ ಅದು ಸರಿ ಹೋಗಲ್ಲ. ಫಸ್ಟ್ ಡೇ ಓಡ್ಸಕ್ ಕೊಟ್ರೆ ಹಿಂದೆ ಹೋಗಿ ದಬ್ಬ ಅಂತ ಗೊತ್ತಿತ್ತು ನನ್ನ ಕಾರ್ನ. ಇನ್ನೂ ರೆಡಿ ಮಾಡ್ಸಿಲ್ಲ ನನ್ನ XUV. ಇವಾಗ ಇದಕ್ಕೆ ಹಂಗ್ ಮಾಡಿಲ್ಲ ಅಂದ್ರೆ ನ್ಯಾಯ ಇರುತ್ತಾ? ನ್ಯಾಯ ಇರಲ್ಲ. ಈಗ ಹೋಗಿ ಬನ್ನಿ, ಫಸ್ಟ್ ಫ್ಯಾಮಿಲಿ ಕರ್ಕೊಂಡು ಹೋಗಿ ವಾಪಸ್ ಬಂದಾಗ ನಾವು ಮಾರ್ಕ್ ಮಾಡ್ಕೊಂಡ್ ಬರ್ತೀವಿ. ಜಾಗ ನೋಡ್ಕೊಳ್ಳೋಣ ಭಾಷೆ.
ನನ್ ಗಾಡಿ 2 ಸರಿ ಮಾರ್ಕ್ ಮಾಡಿದಿರ ತಾನೆ ಹೇಳ್ಬೇಕು, ಅದಕ್ಕೆ check ರಿವೆಂಜ್. ಮಾಡೋದು ಮನುಷ್ಯ. ನಾನು ಮಂಗ್ಳೂರ್ವರೆಗೂ ಬಂದಿದ್ದೆ ರಿವೆಂಜ್ ತಗೊಳಕ್ಕೆ. ಅಯ್ಯೋ ಅಲ್ಲ ಬೈ ಏರ್ ಬ್ಯಾಗ್ ಚೆಕ್ ಮಾಡೋದು ಹೆಂಗೋ. ಇನ್ನು ಅಪ್ಪ ಆಗ್ಲೇ ರಿವೆಂಜ್ ಸ್ಟಾರ್ಟ್ ಮಾಡವ್ರೆ. ನಮ್ಮ ಅಪ್ಪ ಆಗ್ಲೇ ರಿವೆಂಜ್ ಕೂತ್ಕೊಂಡ್ಬಿಟ್ಟವ್ರೆ. ಪಾಪ ಬೇಡ ಬನ್ನಿಪ್ಪ. ಇಲ್ಲ ಗುದ್ದಿಪ್ಪ ಗುದ್ದಿ. ಬುದ್ಧಿ ಅಷ್ಟೇ. ಫೋರ್ತ್ ಗೇರ್ ಹಾಕ್ಬಿಟ್ಟು ಹಿಂದೆ ಹಾಕ್ತೀನಿ ಅಂತವ್ರು ನಮ್ಮ ಅಪ್ಪ ಗಾಡಿನ. ಇಲ್ಲ ನಾನು ನೋಡಿದೆ ನನ್ನ ಕ್ಯಾಮೆರಾ ಫುಲ್ ರಿವರ್ಸ್ ಅದು ರಿವರ್ಸ್. ಲಾಕ್ ಮಾಡ್ಬೋದು. ಕ್ಯಾಮ್ರಾ ಆನ್ ಆಗುತ್ತೆ. ಫೋರ್ತ್ ಗೇರ್ ಹಾಕ್ಬಿಟ್ಟು ಹಿಂದೆ ಹಾಕ್ತೀನಿ ಅಂತವ್ರು ನಮ್ಮ ಅಪ್ಪ ಗಾಡಿನ. ಅದು ತಗೊಂಡಿರ ನಾನು ಗೊತ್ತಿಲ್ಲ, ನನ್ನ ಹೆಸರು ಚೇಂಜ್ ಮಾಡಿದೆ. ಬೈ ಅಂಕಲ್ ಹೋಗಿ ಅಂಕಲ್ ಟಚ್ ಆಗುತ್ತೆ, ಟಚ್ ಆದ ಸೌಂಡ್ ಬರುತ್ತೆ, ಸೆನ್ಸರ್ ಅದೇ. ನಾವು ಫಸ್ಟು ಅವ್ರ ಅಪ್ಪ ಅಮ್ಮ ಒಂದು ರೌಂಡ್ ಹೋಗಿ ಬರಲಿ, ಆಮೇಲೆ ನಾವು ಹೋಗ್ಬಿಟ್ಟು ಒಂದು ಸರಿ ಟಚ್ ಮಾಡ್ಕೊಂಡು ಬರೋಣ ಗಾಡಿನ. ಟಚ್ಕೋ ಗಾಡಿನ ಇಲ್ಲಿ ಇಳಿಸ್ಬೇಕು, ಸಖತ್ ರಿಸ್ಕು. ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ. ಇಲ್ಲಾಂದ್ರೆ ನಾನೇ ಇಳಿಸ್ಬಿಡ್ತಿದ್ದೆ ಈಗ. ಬಟ್ ನನಗೆ ಪಾಪ ಹೊಸ ಗಾಡಿ ನನ್ನಿಂದ ಟಚ್ ಆಗಿಬಿಟ್ರೆ ಬೇಜಾರಾಗ್ಬಿಡ್ತಾರೆ ಅಂತ. ಬರ್ರಪ್ಪ ಕೇಕ್ ಕಟ್ ಮಾಡೋಣ ಬರ್ರಪ್ಪ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಸೆಲೆಬ್ರೇಷನ್ಸ್. ಏನು ಇಷ್ಟೇ ಕಾಣ್ತಾ ಇಲ್ಲ, ಗಾಬರಿ ಆಗೋಯ್ತದೆ. ಹಾ ನೈಟ್ ಪಾರ್ಟಿಗೆ ಎಷ್ಟು ಕ್ಲಾಪ್ ಹೊಡಿತಾರೆ ನೋಡಿ ಇವರೆಲ್ಲ. ಅಮ್ಮ ನಿಲ್ಸ್ಬಿಟ್ರು. ಹಾಂ ಕಂಗ್ರಾಟ್ಸ್ ಮನೀಶ್, ಥ್ಯಾಂಕ್ ಯು. ಇಲ್ಲೆಲ್ಲ ಕೇಕ್ ಕಟಿಂಗ್ ನಡೀತಾ ಇದೆ. ಹೇಳ್ದಂಗೆ ಮಾಡ್ಬಿಟ್ಟಲ್ಲ. ಇವನು ಕೇಕ್ ಬೇಕು ಅಂತ ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ತವನೆ, ಕೇಕ್ ತಗೊಂಬಾರೆ ಅಂತ. ಲೇ ಸಂಜಯ್, ಮನೀಶಾ ಕೇಕ್ ಕೊಡಿ ಇವನು ಸ್ವಲ್ಪ. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ಈಗಲೇ ಫೋಟೋ ಈಗಲೇ ಕೊಟ್ಬಿಟ್ಟವ್ರೆ ನೋಡಿ. ಇವ್ರದ್ದು ಈ ಲವ್ ಬರ್ಡ್ಸ್ದು ಕತೆಗಳು ನೋಡಿ ಗೈಸ್. AC ಆನ್ ಮಾಡಿ ಬಿಟ್ಬಿಟ್ರೆ ಬೆಟರು, ಇಲ್ಲ ಅಂದರೆ ಕತೆ ಮುಗೀತು. ಗೈಸ್ ಬ್ಲಾಸ್ಟ್ ಆಗುತ್ತೆ ಅಂತ ನೋಡಿ ಈಗ. ಅಯ್ಯೋ ಅಪ್ಪ, ಸಂಜಯ್ ಇದೆಯೇನೋ? ಇದೆಯಾ ಓಕೆ. ಗೈಸ್ ಏನು ಸೆಕೆ ಇದೆ, ಎಲ್ಲೆಲ್ಲಿ ನೀರು ಇಳಿಬಾರ್ದು ಎಲ್ಲ ಕಡೆ ನೀರು ಇಳಿತಾ ಇದೆ. ಆಗ್ತಾ ಇಲ್ಲ ಗೈಸ್. ಫಸ್ಟ್ ಕಾರ್ ಹತ್ಕೊಂಡ್ಬಿಡೋಣ ಬನ್ನಿ. ನಾನು ಬೇರೆ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಒಳ್ಳೆ ಸ್ವೆಟರ್ ಹಾಕೊಂಡು ಆಡ್ತಾ ಇದ್ದೀನಿ ನಾನು. ಹತ್ರಿ ದೇವಸ್ಥಾನಕ್ಕೆ ಹೋಗ್ಬೇಕು. ಬರ್ರಿ. ಅರ್ಧ ಗಂಟೆ ಮುಂಚೆನೇ ಕಾರ್ AC ಆನ್ ಮಾಡಿ ಇಟ್ಬಿಟ್ಟಿದ್ವಿ. ಫೈನಲಿ ಈಗ ಪೂಜೆ ಮಾಡಿಸ್ಬೇಕಂತೆ, ಅದಕ್ಕೆ ಹೊರಟಿದ್ವಿ ಗೈಸ್. ಅಲ್ಲಿ ಕಾರ್ ಡೆಲಿವರಿ ಆದಮೇಲೆ ಇಲ್ಲಿ ಟೆಂಪಲ್ಗೆ ಬಂದಿದ್ದೀವಿ ಪೂಜೆಗೆ. ಪೂಜೆ ಮಾಡಿಸಿ ಲಂಚ್ ಮಾಡಿಕೊಂಡು ಹೊರಡೋದಷ್ಟೇ ಇವತ್ತಿನ ಕೆಲಸ. ಎಷ್ಟು ಸೆಕೆ ನೋಡಿ ಅವನಿಗೆ ಗೈಸ್, ಎಷ್ಟು ಸೆಕೆ ಇದೆ ಇಲ್ಲಿ. ನಾನು 2 ನಿಮಿಷಕ್ಕೆ ಸನ್ ಪ್ರೊಟೆಕ್ಷನ್ ಅಂತ ಒಂದು ಸ್ಪ್ರೇ ಹೊಡ್ಕೊತಾ ಇದ್ದೀನಿ. ಇಲ್ಲಿಂದ ಹೋಗೋವರೆಗೂ ಬೇಕು ಗೈಸ್, ಖಾಲಿ ಆಗ್ಬಿಟ್ರೆ ಕಷ್ಟ. ಮನೀಶ್ ಅವ್ರ ಅಮ್ಮನ ಇವ್ರ ಆಂಟಿ ಅಂತವ್ರು ನಮ್ಮಪ್ಪ. ನಮ್ಮ ವಿಡಿಯೋ ಮಾಡೋ ಮನೀಶ್ ಅವ್ರದ್ದು ವಿಡಿಯೋ ನಾವು ಮಾಡ್ತಾ ಇದೀವಿ ನೋಡಿ. ನೋಡಿ ಎಲ್ಲರೂ ವಿಡಿಯೋ ಮಾಡ್ತಾ ಇದೀವಿ ಇಲ್ಲಿ. ಮನೀಶ್ ಕಾರ್ ಕೊಡಿರಿ. ಆಯ್ಕೊಳ್ರು. ಶೂಸ್ ತೆಗಿಬೇಕು, ಸಕ್ಕದ ತಗೋಬೇಕಂದ್ರೆ ಬನ್ನಿ. ನೀವು ಒಂದು ಕಾಲ್ಗೆ ಇನ್ನೊಂದು ಕಾಲ್ ಸಾಕ್ಸ್ ಹಾಕಿದ್ದೀನಿ, ಸಾಕ್ಸ್ ಸಿಕ್ಕಿಲ್ಲ ಅಂತ. ನೀವು ನೋಡಿ ನನ್ನ ಸಾಕ್ಸ್ ಹೊಸ ಹಾಕೊಂಡು ಓಡಾಡ್ತವನೆ. ಇದು ಏನು ಹೇಳ್ತಾರೆ ಇದನ್ನು ಕೆಳಗಡೆ ಹಾಕ್ಬೇಕು, ಒಳಗಡೆ ಹಾಕ್ಬೇಕಂತ. ನನ್ನ ಹೊಸ ಸಾಕ್ಸ್ನ ನನ್ನ ತಮ್ಮ ಹಾಕೊಂಡು ಓಡಾಡ್ತವನೆ. ನನ್ನ ಪರಿಸ್ಥಿತಿ ನೋಡಿ, ಯಾವುದೋ ಸಾಕ್ಸ್ ಸಿಕ್ಕಿದ್ದು, ಯಾವುದೋ ಕಾಲ್ದು ಯಾವುದೋ ಸಾಕ್ಸ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ಇದು ನನ್ನ ಜೀವನ ಗೈಸ್. ನೋಡಿ ತಂದಿರೋ ಹೊಸ ಸಾಕ್ಸ್ನೆಲ್ಲ ನಮ್ಮ ಅಮ್ಮ ವಾಶ್ ಮಾಡ್ತೀನಿ ಅನ್ನೋ ಅಂತೇಳಿ ಹೇಳಿ ಎಲ್ಲಿ ಸೆಕೆಂಡ್ಸಿಗೆ ಹೋಗಿ ಮಾಡ್ತಾವ್ರೋ ಗೊತ್ತಿಲ್ಲ. ಒಂದು ಸಾಕ್ಸ್ ಸಿಗಲ್ಲ ಮನೇಲಿ, ಬೇಜಾರಾಗ್ಬಿಡ್ದೆ ಗೈಸ್. ಬೇರೆ ಯಾರ್ದಾರು ಮನೆಗೆ ನನ್ನ ಮಾನ ಮರಿ ತೆಗಿತಿರೋದು ನೀವು. ಯಾರು? ನಾನು ಹೊಸ ಸಾಕ್ಸ್ ಮನೆ ಇಟ್ಟಿರ್ತೀನಿ, ಎತ್ಕೊಂಡು ಹತ್ರದ ಬಾರ ಅಂದ್ರೆ ಇನ್ನೇನು? ಒಂದು ಸಾಕ್ಸ್ ಒಂದು ರೂಮಲ್ಲಿ, ಇನ್ನೊಂದು ಸಾಕ್ಸ್ ಇನ್ನೊಂದು ರೂಮಲ್ಲಿ ಇದ್ರೆ ಹೆಂಗ್ ಆಂಟಿ ಹೇಳಿ? ನೀವೇ ಆಂಟಿ ಹೇಳಿ. ನಳಿನಿ ಅಲ್ಲ, ನಳಿನಿ ಆಂಟಿ ನೋಡಿ ಆಂಟಿ ಗೊತ್ತು, ಅವ್ರಿಗೂ ಮಕ್ಕಳ ಬಗ್ಗೆ ಗೊತ್ತು ನೋಡಿ. ನಾವು ರೆಡಿ ಮಾಡಿ ಕೊಡ್ಬೇಕಲ್ಲ. ನೋಡಿ ಅವ್ರು ರೆಡಿ ಮಾಡಿ ಕೊಡ್ತಾರೆ. ನಾವು ರೆಡಿ ಮಾಡಿ ಕೊಡೋದು ಮಾರಾಯ ನಿಮ್ಗೆ. ನೋಡಿ ರೆಡಿ ಮಾಡಿ ಇಡ್ಬೇಕಲ್ವಾ ಆಂಟಿ? ಹ್ಞೂ ಅಲ್ವಾ ಆಂಟಿ? ರೆಡಿ ಮಾಡಿಕೊಳ್ಳಲ್ಲ ಇದು ಅಂತಾನೆ ಏನು ರೆಡಿ ಮಾಡ್ಕೊಳ್ಳಲ್ಲ. ನಾವು ಮಾಡಿ ಪಾಪ ಅವ್ರು ಸುಸ್ತಾಗ್ಬಿಟ್ಟಾಳೆ. ಬನ್ನಿ ಗೈಸ್ ಹೋಗೋಣ. ಟಚ್ ಮಾಡಬೇಕು ಗೈಸ್. ನಾನು ರಿವರ್ಸ್ ಹೋಗಿ ದಬ್ಬಂದು ಹೊಡಿಬೇಕು ಈಗ ಗಾಡಿನ.
ನನ್ನ ಗಾಡಿ ಟಚ್ ಮಾಡಿದ್ರಿ ತಾನೆ ಹೇಳಿ ಫಸ್ಟ್ ಸಾಲ ಮಾಡಿ ಆದ್ರೂ ಹಣ ಬೇಡ 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 ಸುಮ್ಮನೆ ಹೇಳಿದಪ್ಪ. ಮನೀಶ್ ಕುಂಬ್ಳಕ್ಕೆ ಹೊಡಿರಿ, ಸಂಜು ಮಲ್ಕೊಂಬಿಡು. ಗೈಸ್ ಫೈನಲಿ ಟೆಂಪಲ್ ಮುಗಿಸಿ ಈಗ ಬಂದಿದ್ದೀವಿ ನಮ್ಮ ಮನೀಶ್ ಮನೆಗೆ. ಏನ್ರಿ ಮನೀಶ್, ಮನೆ ಒಳಗೆ ಕಾರ್ ಪಾರ್ಕ್ ಆಗ್ತಿದೆ, ಹಾ ಹೆಂಗ ಅನಿಸ್ತಾ ಇದೆ? ಹೋಗಿ 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 ಹಿಂದೆ. ಗೈಸ್ ನೋಡಿ, ನಾವು ಬೆಂಗಳೂರಲ್ಲಿ ಒಂದೊಂದು ಫ್ಯಾನ್ ಇಟ್ಕೋತೀವಿ, ಮಂಗಳೂರಲ್ಲಿ ಮನೇಲಿ 2 ಫ್ಯಾನ್ ಬೇಕು. ಅಷ್ಟು ಹಬೆ ಇದೆ, ಅಷ್ಟು ಬಿಸಿ ಇದೆ. ಅಂದರೆ ಈ ಸೀಸನ್, ಈ ಮಂತ್ ಮೇ ಬಿ ಅಷ್ಟು ಬಿಸಿ ಇರಬೇಕು ತುಂಬ. ನಾನು ಬೇರೆ ಇದು ಹಾಕಿದ್ದೀನಿ, ತೆಗಿಯೋಕ್ಕೆ ಆಗ್ತಾ ಇಲ್ಲ. ಹೋಗಿ ಒಂದು ಟೀ-ಶರ್ಟ್ ಹಾಕೊಂಬರೋಣ ಅಂದರೆ ಟೈಮ್ ಸಿಕ್ಕಿಲ್ಲ. ನಿಮಗೆ ಗೊತ್ತಾ ಮನೀಶ್ ವಿಷಯಗಳೆಲ್ಲ? ಬೆಂಗಳೂರಲ್ಲಿ ಏನೇನು ಮಾಡ್ತಾರೆ ಅಂತ ಅಂಕಲ್ ಗೊತ್ತಾ ನಿಮಗೆ? ನೀವು ಮಗ ಒಳ್ಳೆಯವನು ಅಂತ ಅಲ್ಲಿ ಬಿಟ್ಟಿದ್ದೀರಾ. ನಾವು ಆಮೇಲೆ ಹೇಳ್ತೀನಿ ಆಂಟಿ, ಊಟ ಮಾಡಿದ್ಮೇಲೆ ಹೇಳ್ತೀನಿ. ಆಮೇಲೆ ಊಟ ಕೊಡಿ ಅನ್ನೋ ಕಷ್ಟ. ಊಟ ಮಾಡಿ ಆದ್ಮೇಲೆ ಹೇಳ್ತೀನಿ. ಆಮೇಲೆ ಊಟ ಇಲ್ಲ ಅಂದ್ಬಿಟ್ರೆ ನನ್ನ ಮಗನ ಬಗ್ಗೆ ಹೇಳ್ತೀಯ ಎಲ್ಲೋ ಅಂದ್ಬಿಟ್ರೆ. ಮನೀಶ್ ಗೊತ್ತಾ ಆಂಟಿಗೆ? ಮನೀಶ್ ಆಂಟಿಗೆ ಗೊತ್ತಾ? ಆಂಟಿ ನಿಮ್ಗೆ ಗೊತ್ತಿಲ್ಲ? ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ. ಅದಕ್ಕೆ ಬಂದಿರೋದು. ಊಟ ಕೊಟ್ಬಿಡಿ ಫಸ್ಟ್. ಅದಲ್ಲ, ಅದು ಇಂಪಾರ್ಟೆಂಟ್ ಒಂದು ನಿಮ್ಗೆ ಹೇಳಿಲ್ಲ. ಊಟ ಆದ್ಮೇಲೆ ಹೇಳ್ತೀನಿ. ಇವ್ ನೋಡಿ, ಜೀನ್ಸ್ ಪ್ಯಾಂಟಲ್ಲಿ ಬಂದವನೇ ಮಂಗಳೂರಲ್ಲಿ, ಎಲ್ಲೆಲ್ಲಿ ನೀರು ಇಳಿತಿರುತ್ತೋ. ನಾವು ಈಗ ಮನೀಶ್ ಮನೇಲಿ ಲಂಚ್ ಮಾಡಕ್ಕೆ ಬಂದಿದ್ದೀವಿ. ಮಂಗಳೂರು ಸ್ಪೆಷಲ್ ಕೋರಿ. ಆಂಟಿ ಏನಿದು? ಅಲ್ಲ, ಅದಕ್ಕೆ ಏನು ಹೇಳ್ತಾರೆ? ಕೋಳಿ ಸಾರು ಗೈಸ್, ಕೋಳಿ ಸಾರು. ಗರ್ಲ್ ಫ್ರೆಂಡ್ ಮತ್ತೆ ಬೆಸ್ಟ್ ಫ್ರೆಂಡ್ ಮಧ್ಯೆ ಕೂತಿರೋದು ನೋಡಿ. ಒಂದು ಸೊಟ್ಟ ಜರ್ಕೋ ಅಂತ ಹೇಳಿದ್ದಾನೆ, ಜರ್ಕೋತೀನಿ. ಸ್ವಲ್ಪ ನೆಮ್ಮದಿ ಆಗ್ತೀನಿ. ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು. ನಮ್ಮ ಸಿಸಿನೂ ತಿಂತಾ ಇದ್ದಾನೆ. ತಿನುಷ ಆರಾಮಾಗಿ ತಿನುಷ ಆರಾಮಾಗಿ ತಿನ್ನು. ವರ್ಷ ಆಯ್ತು ಬಿಡ ಕೈ. ಒಳ್ಳೆ ಮಂಗಳೂರು ಮೀಲ್ಸ್ ತಿಂದ್ವಿ ಗೈಸ್ ನಾವೀಗ. ರೈಸು, ದಾಲು, ಫಿಶ್ಶು, ಚಿಕನ್ನು, ಪುರಿ ರೊಟ್ಟಿ, ಫುಲ್ ಡನ್. ಐಸ್ ಕ್ರೀಮ್ ಎಲ್ಲ ಬಂದಿದೆ. ಥ್ಯಾಂಕ್ ಯು ಮನೀಶ್. ಬಟ್ ಯಾರು ಒಬ್ರು ಓಪನ್ ಮಾಡ್ರೆ ಒಂದು ಬೈಟ್ ತೊಗೋತೀನಿ ಅದರಲ್ಲಿ. ಗೈಸ್ ಹೊಟ್ಟೆ ತುಂಬ ತಿಂದಾಯಿತು. ಈಗ ನಾವು ಒಂಚೂರು ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಅದು ಹೇಳ್ತೀನಿ ಕಾರ್ ಹತ್ತದ್ಮೇಲೆ. ಬಟ್ ನಾವೀಗ ಹೋಗ್ತಿರೋದು ಹೊಸ ನೆಕ್ಸಾನಲ್ಲಿ. ಹೇಗಿದೆ ಕಾರು ಎಲ್ಲ ನೋಡೋಣ ಬನ್ನಿ. ಲೆಟ್ಸ್ ಗೋ. ಅಬ್ಬಬ್ಬ ಗೈಸ್ ಫೈನಲಿ ಓಡಿಸ್ತಾ ಇದ್ದೀವಿ, ಬನ್ನಿ ಹೋಗೋಣ. ಗೈಸ್ ನಾವು ಬಂದಿರೋದು ಮನೀಶ್ ಅವ್ರ ಮನೆಗೆ ತೊಗೊಂಡೋಗೋಕ್ಕೆ. ಬಿಕಾಸ್ ಕಾಲಿಗೆ ಬಂದುಬಿಟ್ಟಿದ್ದೀವಿ. ಏನು ತೊಗೊಳೋದು ನೋಡೋಣ. ಲಾಸ್ಟ್ ಟೈಮ್ ಇದೇ ಅಂಗಡಿಗೆ ಬಂದು ತೊಗೊಂಡೋಗಿದ್ವಿ. ಏನು ತೊಗೊಳೋದು ನೋಡೋಣ ಈಗ. ಗೈಸ್ ಒಂದಷ್ಟು ಸ್ವೀಟ್ಸು ಮತ್ತು ಬಿಸ್ಕೆಟ್ಸ್ ಎಲ್ಲ, ಚಾಕ್ಲೇಟ್ಸು, ಬಿಸ್ಕೆಟ್ಸು ತೊಗೊಂಡ್ವಿ. ಸ್ಯಾಟಿಸ್ಫೈ ಆಗಿದೆ. ಏನೋ ಬೇರೆ ಅಂಗಡಿ ಸಿಗ್ತಲ್ಲ ನನಗೆ. ಮುಂದೆ ನೋಡೋಣ. ಗೈಸ್ ಬೆಸ್ಟ್ ಪಾರ್ಟ್ ಏನು ಅಂದರೆ ವೆಂಟಿಲೇಟೆಡ್ ಸೀಟು. ಆರಾಮಾಗಿ ಗಾಳಿ ಬರ್ತಿದೆ, ತಣ್ಣಗೆ ಆಗ್ತಾಯಿದೆ ಕೆಳಗೆಲ್ಲ. ಕಾರಲ್ಲೇ ಇದ್ಬಿಡೋಣ ಅನಿಸ್ತಿದೆ ಗೈಸ್, ಕೆಳಗೆ ಇಳಿಯೋಕ್ಕೆ ಅನಿಸಿಲ್ಲ. ಗೈಸ್ ತೊಗೊಂಬಂದಿದ್ದ ಐಟಮ್ನ ಇಲ್ಲೇ ಇಟ್ಬಿಟ್ಟಿದ್ದೀವಿ. ಒಂದಷ್ಟು ಚಿಪ್ಸು, ಚಾಕ್ಲೇಟ್ಸು ಎಲ್ಲ ತಂದಿದ್ದೀವಿ. ಕೊಡೋಣ ಬನ್ನಿ. ಓಕೆ, ಚಾಕ್ಲೇಟ್ ಇದೆ, ಅದರಲ್ಲಿ ಚಾಕ್ಲೇಟ್ ಇದೆ ನಿಮಗೆ. ಇದರಲ್ಲಿ ಚಾಕ್ಲೇಟ್ ಇದೆ, ಇಲ್ಲಿದೆ ನೋಡಿ. ಥ್ಯಾಂಕ್ ಯು ಗೈಸು. ಎಲ್ಲ ಕೊಟ್ಟಿದ್ದಾಯಿತು. ಅವ್ರ ಅಕ್ಕನೂ ಇದ್ರು. ಅವ್ರ ಅಕ್ಕ ಒಂದು ಚಾಕ್ಲೇಟ್ ತಂದಿದ್ವಿ, ಅದು ಕೊಟ್ಟು ಫೈನಲಿ ಈಗ ಇಲ್ಲಿಂದ ಹೊರಟು ರೆಸಾರ್ಟ್ಗೆ ಹೋಗಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ನಾವು ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀವಿ. ಅದು ನಾಳೆ ವ್ಲಾಗಲ್ಲಿ ಬರುತ್ತೆ. ಬಟ್ ಈಗ ಅಲ್ಲಿಂದ ಹೊರಡೋಣ. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್, ಥ್ಯಾಂಕ್ ಯು ಅಂಕಲ್. ಬಾಯ್, ಟೇಕ್ ಕೇರ್. ಅಣ್ಣ ಕಾಯಿ ಆಂಟಿ, ಕಾಯಿ ತಿನ್ನಲ್ಲ ಆಂಟಿ. ಇಲ್ಲಿ ನೋಡಿ ಗೈಸ್, ಮಾವಿನ ಕಾಯಿ ಎಲ್ಲ ಇದೆ ಅವ್ರ ಮನೇಲಿ. ಕಾಯಿ ತಿನ್ನಲ್ಲ ನಾನು, ಹಣ್ಣು ಇಷ್ಟ. ಹಣ್ಣಾಗುತ್ತಾ ಇದು? ಹಣ್ಣಾದ್ಮೇಲೆ ಹೇಳಿ, ಅವಾಗ ಬರ್ತೀನಿ. ಆಂಟಿ ಅದು ಮನೀಶ್ ವಿಷಯ ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ, ಕಾಲ್ ಮಾಡಿ ಹೇಳ್ತೀನಿ. ಈಗ ಬೇಡ. ಈಗ ಪಾಪ ಹೊಸ ಕಾರ್ ತೊಗೊಂಡಿರೋ ಖುಷಿಯಾಗಿದ್ದಾರೆ, ಬೇಡ. ಬಾಯ್ ಬಾಯ್ ಆಂಟಿ. ಬಾಯ್ 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 ಬಾಯ್. ಥ್ಯಾಂಕ್ ಯು. ಬಾಯ್ 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 ಬಾಯ್. ಬೆಂಗಳೂರು ಬಂದಾಗ ಮನೆಗೆ ಬನ್ನಿ ಪ್ಲೀಸ್. ಬಾಯ್ ಬಾಯ್. ಲಿಟಲ್ ಪ್ರಿನ್ಸೆಸ್ ಆನ್ ಬೋರ್ಡ್. ಸೈಲ್ ನೋಡು ಚಂದ್ರ, ಒಳ್ಳೆ ಮೀಮ್ ಬರಬೇಕು. ನಾನು ಬರೀ XUV ಓಡಾಡ್ತಿದ್ದೆ, ಸ್ವಿಫ್ಟಲ್ಲಿ ಕೂತಿಲ್ಲ. ಅದಕ್ಕೆ ಸ್ವಿಫ್ಟಲ್ಲಿ ಹಿಂದೆ ಕೂರ್ತಾ ಇದ್ದೀನಿ ಆರಾಮಾಗಿ. ಬಾಯ್ ಬಾಯ್, ಥ್ಯಾಂಕ್ ಯು. ಬಾಯ್ ಬಾಯ್. ವಾಪಸ್ ರೆಸಾರ್ಟ್. ಫೈನಲಿ ರೆಸಾರ್ಟ್ ರೀಚ್ ಆಗಿದ್ದೀವಿ. ಈಗ ನಮಗೆ ಇಲ್ಲಿಂದ 1 hour ಟೈಮ್ ಇದೆ. ಎಲ್ರಿಗೂ 1 hour ಬ್ರೇಕ್ ಕೊಟ್ಟಿದ್ದೀವಿ, ರೆಸ್ಟ್ ಮಾಡಲಿ ಅಂತ. ಮತ್ತೆ ಸ್ಟ್ರೆಸ್ ಆಗ್ಬಿಟ್ಟಿರ್ತಾರೆ. ಇಲ್ಲಿಂದ ಮತ್ತೆ ಇನ್ನೊಂದು ಕಡೆ ಹೋಗ್ಬೇಕಲ್ಲ.
ಸ್ವಲ್ಪ ಟೈಮ್ ತೊಗೊಳ್ಳಿ ಅಂತ. ಅದಾದಮೇಲೆ ಹೊರಡೋದು. ಬನ್ನಿ, ನನ್ನ ಚಾರ್ಜರ್ ಕಾಣ್ತಿಲ್ಲ, ಹುಡ್ಕೊಂಡು ಓಡಾಡ್ತಿದ್ದೀನಿ. ಅಲ್ಲೇ ಇದೆ ಗೈಸ್. ಫೈನಲಿ ರೆಸ್ಟ್ ಮಾಡಿ ನಾವು ಇಲ್ಲಿಂದ ಹೊರಟಿದ್ದೀವಿ. ಎಲ್ಲಿಗೆ ಅಂತ ನಿಮಗೆ ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನೇನು ಹೇಳಬೇಕು ಅಂದರೆ ಲಾಸ್ಟಲ್ಲಿ ಎಂಡಲ್ಲಿ, ಸೊ ನಮ್ಮ ಟೀಮ್ ಮೆಂಬರ್ ಮನೀಶ್ ಕಾರ್ ತೊಗೊಂಡಿದ್ದಾರೆ. ಇಟ್ಸ್ ಬೀನ್ 1.5 year, 1.5 year ಈ ಸ್ಟಾರ್ಟ್ ವರ್ಕಿಂಗ್ ವಿತ್ ಅಸ್. ಆ್ಯಂಡ್ ಐ ಫೀಲ್ ರಿಯಲಿ ಗ್ರೇಟ್ ದ್ಯಾಟ್ ನಾವೆಂಗೆ ಗ್ರೋ ಆಗ್ತಾಯಿದ್ದೀವಿ ನಮ್ಮ ಲೈಫಲ್ಲಿ, ನಮ್ಮ ಟೀಮ್ ಮೆಂಬರ್ಸು ಹಂಗೆ ಗ್ರೋ ಆಗಬೇಕು. ಆವಾಗಲೇ ರಿಯಲ್ ಸಕ್ಸಸ್. ಬರೀ ಒಬ್ಬರೇ ಗ್ರೋ ಆಗ್ತಾಯಿದ್ರೆ, ಒಬ್ಬರೇ ಮಜಾ ಮಾಡ್ತಾಯಿದ್ರೆ, ಒಬ್ಬರೇ ದುಡ್ಡು ಮಾಡ್ತಾಯಿದ್ರೆ, ಇಲ್ಲ ಒಬ್ಬರೇ ಲಕ್ಸುರಿ ಎಂಜಾಯ್ ಮಾಡ್ತಾಯಿದ್ರೆ, ದರ್ ಇಸ್ ನೋ ಪಾಯಿಂಟ್. ಸೊ ಟೀಮ್ ಶುಡ್ ಆಲ್ಸೋ ಗ್ರೋ, ಯು ಶುಡ್ ಆಲ್ಸೋ ಗ್ರೋ. ದಿಸ್ ಈಸ್ ದ ರಿಯಲ್ ಮೈಂಡ್ ಸೆಟ್ ಆಫ್ ಲೀಡರ್ ಆ್ಯಂಡ್ ಆಲ್ಸೋ ಟೀಮ್ ಹೆಡ್ ಮೇ ಬಿ. ಸೊ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿನ್ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ 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 ಗೈಸ್. 2 ಸರಿ ಬಾಯ್ ಹೇಳ್ಬಿಟ್ಟೆ ಇವತ್ತು. ಬಾಯ್. ಮತ್ತೆ ಮತ್ತೆ ದೇಖೋ ನಿನ್ನ ನೋಡೋ ಹಂಬಲ